ಹಿಂದೂಸ್ತಾನದಲ್ಲಿ ಹುಟ್ಟಿ ಹಿಂದೂಸ್ತಾನಿ ಸಂಗೀತದಲ್ಲಿ ಅದ್ವಿತೀಯ ಸಾಧನೆಗೈದ ಐತಿಹಾಸಿಕ ವ್ಯಕ್ತಿಗಳಲ್ಲಿ ತಾನ್ಸೇನ್ ಅಗ್ರಸ್ಥಾನ ಅಲಂಕರಿಸುವುದು ಅತಿಶಯದ ಮಾತೇನಲ್ಲ. ಮೊಘಲರ ಕಾಲಘಟ್ಟದಲ್ಲಿ ಅಕ್ಬರನ ಆಸ್ಥಾನದಲ್ಲಿ ಸಂಗೀತ ಸಾಮ್ರಾಟನಾಗಿ ಮೆರೆದ ತಾನ್ಸೇನರು ತಮ್ಮ ಸಂಗೀತದಲ್ಲಿ ಧ್ರುಪದ ಶೈಲಿಗೆ ಅತ್ಯಂತ ಹೆಸರುವಾಸಿಯೂ ಹೌದು. ಆಗುಂಬೆ ನಟರಾಜರ ದಿಲ್ಲಿಯಿಂದ ತಾಮ್ಲಿ ಸೂರ್ಲಾಗೆ ಹೊತ್ತಗೆಯಲ್ಲಿನ ತಾನ್ಸೇನರ ಲೇಖನದ ಬಗ್ಗೆ ಈ ಸಂಚಿಕೆಯಲ್ಲಿ. ಸಂಗೀತ ಸಾಮ್ರಾಟ್ ತಾನ್ಸೇನ್ ಅಂತ ಹೇಳಿದ್ರಲ್ಲ, ಹಿಂದೂಸ್ತಾನಿ ಮ್ಯೂಸಿಕ್ನೆಲ್ಲ ಒಂದು ರೀತಿಯಲ್ಲಿ ಅವನು ಪಿತಾಮಹ ಅಂತಲೇ ಹೇಳ್ಬೋದು. ಅವನ ಬಗ್ಗೆ ನಾನು ಮಾತನಾಡಿದ್ದೀನಿ. ಸೊ ಯಾಕೆ ಅಂತಂದರೆ, ನಾನು ಡೆಲ್ಲಿಲಿ ವಾಸ ಮಾಡ್ತಿದ್ದಲ್ಲ. ಸೊ ಡೆಲ್ಲಿಲಿ ಒಂದು 6 ವರ್ಷ ಇದ್ದಾಗ ಅಲ್ಲೆಲ್ಲ ಹಿಂದೂಸ್ತಾನಿ ಮ್ಯೂಸಿಕ್ ತಾನೇ ಇರೋದು, ದಕ್ಷಿಣಾದಿ ಇಲ್ಲಲ್ಲ. ಸೊ ಯಾರು ಬಾಯಿ ಕೇಳಿದ್ರು ತಾನ್ಸೇನ್ ಅಂತ ಹೇಳ್ತಾರೆ. ಮಿಯಾ ಎಂಬ ಪೂರ್ವದಿಂದ ಪ್ರಾರಂಭಿಸುವ ರಾಗಗಳು ಮಿಯಾ ಕಿ ಸಾರಂಗ, ಮಿಯಾ ಕಿ ತೋಡಿ, ಮಿಯಾ ಕಿ ಮಲರ್, ಮತ್ತೆ ಕಾಮೋದ್, ಅಸಾವರಿ, ಬಸಂತ್, ಮೇಘ, ಪರಾಜ್ ಅಂತ ಹೇಳಿ ಬೇಕಾದಷ್ಟು ರಾಗಗಳನ್ನ ಅವನು ರಾಗ ಹಾಕ್ಬಿಟ್ಟಿದ್ದಾನೆ, ರಾಗ ಕ್ರಿಯೇಟ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಸೊ ತುಂಬ ಪ್ರಸಿದ್ಧಿ ಪಡೆದುಬಿಟ್ಟಿದ್ದಾನೆ ಅವನು. ಇಂದಿಗೂ ಪ್ರಸಿದ್ಧಿ ಪಡೆದಿದ್ದಾನೆ. ಇಂದಿಗೂ ಅವನ ರಾಗ ಎಲ್ಲ ಬಹಳ ಜನ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಎಲ್ಲ ಹಾಡ್ತಾರೆ, ಕೇಳ್ತಾರೆ. ಬಹಳ ಅದ್ಭುತವಾದ ರಾಗಗಳು. ಸೊ ನಾನು ಡೆಲ್ಲಿಲಿರುವಾಗ ನಾನು ಕೇಳ್ತಾ ಇದ್ದೆ, ಇವನ ವಿಷಯ ಎಲ್ಲ ಗೊತ್ತಾಗ್ತಾ ಇತ್ತು. ನಾನು ನೋಡೋಣ, ನನಗೆ ಈ ವಿಷಯ ಆಸಕ್ತಿ ಇದ್ದೇ ಇಲ್ಲ ಅಂತ. ದೊಡ್ಡ ದೊಡ್ಡ ಮನುಷ್ಯರು, ದೊಡ್ಡ ದೊಡ್ಡ ವ್ಯಕ್ತಿಗಳದ್ದೆಲ್ಲ ಅವ್ರ ವಿಚಾರ ತಿಳ್ಕೊಳ್ಳೋಕ್ಕೆ, ಅವ್ರು ಎಲ್ಲಿ ವಾಸವಾಗಿದ್ರು ಏನು ಅದೆಲ್ಲ ತಿಳ್ಕೊಳ್ಳೋಕೆ ಅಂತ ಆಸಕ್ತಿ ಇದ್ದೇ ಇತ್ತಲ್ಲ ನನಗೆ. ಹಾಗಾಗಿ ಸ್ವಲ್ಪ ನಾನು ಅಲ್ಲಿ ಲೋಕಲ್ ಲೈಬ್ರರಿಗೆಲ್ಲ ಹೋಗಿ ಅವ್ನು ತಾನ್ಸೇನ್ ಬಗ್ಗೆ ಏನಾದ್ರು ಸಿಗುತ್ತೆ ಅಂತ ನೋಡಿದ್ರೆ ಭಾಳ ಕಡಿಮೆ ಎಲ್ಲ ಹಿಂದಿಲಿ ಸ್ವಲ್ಪ ಸಿಕ್ತು. ಆದರೆ ಅವನು ಅಕ್ಬರ್ ಬಾದ್ಶಾ ಅಂತ ಗೊತ್ತಲ್ಲ ಎಲ್ಲರಿಗೂ, ಮೊಘಲ್ ಚಕ್ರವರ್ತಿ ಅಕ್ಬರ್ ಬಾದ್ಶಾಹ, ಅವನ ಆಸ್ಥಾನದಲ್ಲಿ ಅವನು ಸಂಗೀತ ಹಾಡುಗಾರಾಗಿ, ವಿದ್ವಾಂಸನಾಗಿ ಪ್ರಸಿದ್ಧಿ ಪಡೆದ. ಆದರೆ ಅವನು ಹುಟ್ಟಿದ ಸ್ಥಳ ಯಾವುದು, ಯಾವಾಗ ಹುಟ್ಟಿದ, ಏನು ಅನ್ನೋದು ಮಾತ್ರ ಬಹಳ ಕಡಿಮೆ. ಅದ್ರ ಬಗ್ಗೆ ಬಹಳ ಕಡಿಮೆ ಇದೆ. ಅದ್ರ ಬಗ್ಗೆ ಯಾರೋ ಇತಿಹಾಸಕಾರ ಜಾಸ್ತಿ ತೆಗೆದಿಲ್ಲ ನಮಗೆ. ಆದರೆ ಅವನು ಹುಟ್ಟಿದ ಸ್ಥಳ ಕೊನೆಗೆ ನಾನು ಯಾವುದೋ ಒಂದು ಪುಸ್ತಕ ಓದಾಗ ನನಗೆ ಅರಿವಾಯಿತು. ಅದೇನು ಬೇಹಾಟ್ ಅಂತ ಒಂದು ಹಳ್ಳಿ ಅಂತ. ಆ ಬೇಹಾಟ್ ಅನ್ನೋದು 16ನೇ ಶತಮಾನದಲ್ಲಿ ಪ್ರಾರಂಭವಾದ ಗ್ವಾಲಿಯರ್ ಪಟ್ಟಣದಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಅಂತ ಅದು. ಸೊ ನಾನು ಗ್ವಾಲಿಯರ್ಗೆ ಹೋಗಿದ್ದೆ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಇದನ್ನು ನೋಡ್ಬೇಕಪ್ಪ ಅಂತಂದೆ. ಅವನು ಬರ್ತೀನಿ ಅಂತ. ಸೊ ಇಬ್ಬರು ಹೋದು, ಡೆಲ್ಲಿಲಿರುವ ನಾವಿಬ್ಬರು ಡಿಸೈಡ್ ಮಾಡೋದು, ನೋಡ್ಕೊಂಡೆ ಬಂದ್ಬೇಡ ಏನಾರು ಆಗಲಿ ಅಂತ ಹಳ್ಳಿನ. ಸೊ ಆ ಬೇಹಾಟ್ ಅನ್ನೋ ಹಳ್ಳಿ ಇದೆಯಲ್ಲ, ಅಲ್ಲಿ ಇವನು ಹುಟ್ಟಿದ್ನಂತೆ 16ನೇ ಶತಮಾನದಲ್ಲಿ. ಅಂದರೆ ಸುಮಾರು ಹೇಳ್ಬೋದು ಒಂದು 300 ವರ್ಷ ಆಗಿರ್ಬೋದು. ಅವನು 1586 ಸತ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ 1400 ಚಿಲ್ಲರೆ, 1480 1450 ಅವನು ಜನ್ಮ ತಾಳಿರ್ಬೋದು. ಅದ್ರ ಬಗ್ಗೆ ದಾಖಲೆಗಳಿಲ್ಲ. ಒಟ್ಟಾರೆ ನಾನೇನು ಮಾಡಿದೆ, ಹುಡ್ಕೊಂಡು ಹೋದೆ, ಏನೇ ಆಗಲಿ ಅಂದ್ಬಿಟ್ಟು. ಗ್ವಾಲಿಯರ್ಗೆ ಹೋದ್ವು. ಗ್ವಾಲಿಯರಿಂದ ಬಸ್ ಸಿಕ್ತು. ಬಸ್ಸಿಂದ ಅಲ್ಲಿ ಹೋದ್ವು. ಒಂದು ಪುಟ್ಟ ಹಳ್ಳಿ ಅದು. ಅಲ್ಲಿ ಅವನ ಕತೆ ಚೆನ್ನಾಗಿದೆ. ಅದು ಏನು ಅಂತಂದರೆ, ಮಕರಂದ ಪಾಂಡೆ ಅಂತ ಒಬ್ಬ ಅವನ ಹೆಸರಿನಲ್ಲಿ ಇದ್ದಂತೆ. ಈ ತಾನ್ಸೇನ ತಂದೆ ಹೆಸರಂತೆ ಮಕರಂದ ಪಾಂಡೆ ಅಂತ ಹೇಳಿ. ಅವ್ರಿಗೆ ಬಹಳ ವರ್ಷಗಳಾದ ಮೇಲೆ ಬಹಳ ಮದುವೆ ಆಗಿದೆ, ಎಷ್ಟಾದರೂ ಮಕ್ಕಳಾಗಲಿಲ್ಲ, ಅದು ಆ ಪ್ರಕಾರ ಅದೆಲ್ಲ ಕಥೆಗಳು ಬರ್ತದೆ. ಅದು ಕೊನೆಗೆ ಅಂತೂ ಗಂಡು ಮಗು ಆಗ್ತದಂತೆ. ಮಗುವಿಗೆ ಪ್ರೀತಿಯಿಂದ ತನ್ನ ಅಂತ ಹೆಸರಿಡ್ತಾರಂತೆ. ರಾಮತ್ನೋ ಅಂದು ತ್ರಿಲೋಚನ ಅಂತ ಏನೇನೋ ಹೆಸರಿದ್ದು ಕರೀತಾರಂತೆ. ಆದರೆ ವಿಚಿತ್ರ ಅಂತಂದ್ರೆ ನಂಬಲಕ್ಕೆ ಸಾಧ್ಯ ಇಲ್ಲ, ಮಗುಗೆ 5 ವರ್ಷ ಆಗೋವರೆಗೂ ಮಾತೇ ಬರ್ತಾ ಇರಲಿಲ್ಲ ಅಂತ. ಅದೊಂದು ಹೇಳ್ತಾ ಇದೆ. ಎಲ್ಲ ಅಂತೆ ಕತೆ. ಅದೇನೇ ಆಗಲಿ, ಒಟ್ಟಾರೆ ಬಾಲ್ಯದಲ್ಲೇ ಮಗು ಸಂಗೀತದ ಕಡೆ ತನ್ನ ಒಲವು ತೋರಿಸ್ತಾ ಇದ್ದಂತೆ. ಅವನ ಈ ಪ್ರತಿಭಾಶಕ್ತಿಯನ್ನು ಆವಾಗ ಸ್ವಾಮಿ ಹರಿದಾಸ್ ಅಂತ ಬಹಳ ಪ್ರಸಿದ್ಧ ಸಂಗೀತಗಾರ ಇರ್ತಾರೆ. ಅವರು ಸನ್ಯಾಸಿಯಾಗಿರ್ತಾರೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಹೆಸರು ಮಾಡಿರ್ತಾರೆ ಅವರು. ಆ ಸ್ವಾಮಿ ಹರಿದಾಸ್ ಗುರುತಿಸ್ತಾರಂತೆ. ಅವರು ಬೃಂದಾವನದಲ್ಲಿ ಇರ್ತಾರೆ. ಅವರು ಬೃಂದಾವನದಲ್ಲಿ ಇದ್ಕೊಂಡು ಶಿಷ್ಯರಿಗೆಲ್ಲ ಅವರು ಸಂಗೀತ ಹೇಳ್ಕೊಡ್ತಾ ಇರ್ತಾರೆ. ಆವಾಗ ತಾನ್ಸೇನ್ ಈ ಒಂದು ಕಲಾಶಕ್ತಿನ ಗುರುತಿಸ್ಬಿಟ್ಟು, ನಿಂಗೆ ಬಾಪ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಬೃಂದಾವನಕ್ಕೆ ಕರೆಸ್ಕೊಂಡು ಅವನಿಗೆ ಪಾಠ ಹೇಳ್ಕೊಡ್ತಾನೆ.
ಗೌಡ್ ಬಾಣಿ ಶೈಲಿ ಅಂತ ಒಂದು ಹಿಂದೂಸ್ತಾನಿ ಸಂಗೀತದಲ್ಲಿದೆ. ಸೊ ಅದರಲ್ಲಿ ಮಧುರತನ ಜಾಸ್ತಿ ಇದೆಯಂತೆ, ಮತ್ತೆ ಭಕ್ತಿಗೆ ಪ್ರಧಾನ ಇದೆ ಅಂತೆ. ಅವನು ಸ್ವಾಮಿ ಹರಿದಾಸ್ ಅಂದರೆ ಭಕ್ತಿ ತಾನೆ, ಸ್ವಾಮಿ ತಾನೆ. ಅವನು ಭಕ್ತಿ ಪ್ರಧಾನವಾದ ಗೀತೆಗಳನ್ನೆಲ್ಲ ಹೇಳ್ಕೊಟ್ಟು ಅಪ್ರಚಾರ ಮಾಡ್ತಾ ಇದ್ರಂತೆ. ಸೊ ಇವನು ಕೂಡ ತಾನ್ಸೇನು ಕೂಡ ಆ ಭಕ್ತಿ ಪ್ರಧಾನವಾದ ಗೀತೆಗಳನ್ನೆಲ್ಲ ಕಲಿಸ್ತಾರಂತೆ. ಅದರಿಂದ ಆ ರಾಗದಲ್ಲಿ ಪರಿಪಕ್ವ ಪಡೆದು ಪ್ರಸಿದ್ಧಿ ಪಡೆಯುತ್ತಾನಂತೆ. ಸೊ ವಿವಿಧ ರಾಜಮಹಾರಾಜರು ಪೈಪೋಟಿ ನಡೆಸಿ ಅದನ್ನ ಅವನ್ನ ಒಂದು ತಾನ್ಸೇನ ಸಮುದ್ರ ಸಂಗೀತ ಸವಿಯಲಿಕ್ಕೋಸ್ಕರ ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸ್ತಾನಂತೆ. ಸೊ ಇದನ್ನೆಲ್ಲ ನಾನು ಓದಿದ್ನಲ್ಲ, ನಾನು ಓದ್ಬಿಟ್ಟನ್ನೆಲ್ಲ ನನ್ನ ಫ್ರೆಂಡಿಗೆ ಹೇಳಿದೆ, ಈ ಥರ ಇದೆ ಕಣಪ್ಪ, ನನ್ನ ಜೊತೆಗೆ ಬಂದಿದ್ನಲ್ಲ, ಅವನಿಗೂ ಹೇಳಿದೆ, ಇದೆಲ್ಲ ನಿಮ್ಗೆ ಯಾಕೆ ಇದೆಲ್ಲ ಬೇಕು ನಿಮ್ಗೆ ಆಸಕ್ತಿ, ಬಸ್ಸಲ್ಲಿ ಹೋಗ್ತಿದ್ರು ನಾವು, ಇದೆಲ್ಲ ಯಾಕೆ ಬೇಕು ನಿಮ್ಗೆ ಆಸಕ್ತಿ ಅಂತ ಕೇಳಿದ ಅವನಿಗೆ. ಅಲ್ಲ, ನಂಗೆ ಸಂಗೀತ ಮೊದಲಿಂದನೂ ಆಸಕ್ತಿ ಇದೆಯಪ್ಪ, ಹಿಂದೂಸ್ತಾನಿ ಸಂಗೀತ ಕಲಿಬೇಕಂತ ತುಂಬ ಆಸಕ್ತಿ ಇದೆ, ಅದರಿಂದ ನಾನು ಇವಾಗ ನೋಡೋಣ ಅವನು ಯಾವ ಥರ, ಹೇಗೆ ಹುಟ್ಟಿದ, ಎಲ್ಲಿ ಹುಟ್ಟಿದ, ಏನು ಮಾಡ್ದ ಅದೆಲ್ಲ ನೋಡೋಣ. ಇಷ್ಟೆಲ್ಲ ಅವ್ನು ಮಾಡಿರ್ಬೇಕಾದ್ರೆ ನಾವು ಅವನು ಗುರ್ತಿಸ್ಬೇಕಲ್ವಾ, ಅವನು ಏನು ಮಾಡಿದ್ದಾನೆ, ಎಲ್ಲಿ ಹುಟ್ಟಿದಾನೆ ಅಂತಾಗಿ. ಸೊ ನಾನು ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಅಂತ ಹೇಳಿದೆ. ಅವನಿಗೂ ಖುಷಿ ಆಯಿತು. ಬಂದು ಕೊನೆಗೆ ನಾವು ಎಲ್ಲಿ, ಅದಕ್ಕೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಆಮೇಲೆ ಅವನು ಹೇಗೆ ಪ್ರಸಿದ್ಧಿ ಪಡೆದ್ರೆ ಆಮೇಲೆ ಹೇಳೋಣ. ನಾವು ಎಲ್ಲಿ ಆ ಬೇಹಾಟ್ಗೆ ಹೇಗೆ ಹೋದು ಅಂತ ನಾವು ಅದನ್ನ ಬಗ್ಗೆ ಹೇಳಬೇಕಾಗಿದೆ. ಕೊನೆಗೆ ನಾವೇನು ಮಾಡೋದು, ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಹೋಗುವಾಗ ಅಂತೂ ಇಂತೂ ಒಂದು ಪ್ರಾಚೀನ ಹಳ್ಳಿ, ಭಾರತದಲ್ಲಿ ಇಂಥ ಪ್ರಾಚೀನ ಹಳ್ಳಿ ಬಹಳ ಇದೆಯಲ್ಲ, ಅಂಥ ಪ್ರಾಚೀನ ಹಳ್ಳಿ ಹೋಗಿ ತಲುಪುದು. ಸೊ ಅಲ್ಲಿ ಗುಡ್ಡ ಬೆಟ್ಟಗಳ ನಡುವೆ ಒಂದು ಸುಂದರ ಕಣಿವೆಯಲ್ಲಿ ಅಡಿಗೆ ಕುಳಿತಿದ್ದು ಪುರಾತನ ಕಟ್ಟಡ, ಮುರಿದು ಬಿದ್ದ ಗುಡಿಗಳು ಮತ್ತು ಹಳ್ಳಿಯ ಪ್ರಾಚೀತ್ಯ ಹೇಳುವಂಥದ್ದು ಎಲ್ಲ ಇದ್ದು. ಅಲ್ಲಿ ಹಿಡಿದು ನಾವೆಲ್ಲ ನೋಡ್ಕೊಂಡು ಬಂದು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ದು. ಆಮೇಲೆ ಅಲ್ಲೊಂದು ಅತಿ ಚಿಕ್ಕ ಕಣಿವೆ ಕೂಡ ಸಿಕ್ತು. ಅದ್ರ ಮಧ್ಯದಲ್ಲಿ ಒಂದು ಸಣ್ಣದೊಂದು ತೊರೆ ಹರಿತಿತ್ತು, ಅದನ್ನು ನೋಡ್ದು. ಅದನ್ನ ನಡೆದು ಅಲ್ಲಿ ಬಹಳ ಚೆನ್ನಾಗಿದ್ದು ಒಂದು ಮಂಟಪದ ಗುಡಿ, ಮಂಟಪ ಅದು ಸಣ್ಣ ಗುಡಿ ಕಾಣಿಸ್ತು ನಮಗೆ, ಅದನ್ನು ನೋಡ್ದು. ಆ ಚಿಕ್ಕ ಶಿವಲಿಂಗ ಒಂದು ಗುಡಿಯಲ್ಲಿ ಸ್ಥಾಪಿಸಿದ್ದು ಕಂಡು ಬರುತ್ತು. ನನ್ನನ್ನು ಆ ಗುಡಿ ಪೂಜಾರಿ ಒಬ್ಬ ಹೊರಗೆ ಬಂದ, ನೋಡ್ದ, ಕೇಳ್ದ, ಏನ್ರಿ ಎಲ್ಲಿಂದ ಬಂದಿ ಹಿಂದಿಲಿ ಮಾತಾಡ್ಸ್ದ. ಸೊ ನಾನು ಹೇಳಿದೆ, ನಾವು ದೂರದಿಂದ ಬಂದಿದ್ದೀವಿ. ದೂರ ಅಂದ್ರೆ ಎಲ್ಲಿ ಅಂತ ಕೇಳಿದೆ. ನಾವು ಕರ್ನಾಟಕದವರು ಅಂತ. ಕರ್ನಾಟಕ ಅಂದ್ರೆ ದಕ್ಷಿಣ ದೇಶದವರ? ಹೌದು, ದಕ್ಷಿಣ ದೇಶದವರು ಅಂತ ಹೇಳಿದೆ. ಸೊ ಆ ಆಲದ ಮರದ ನೆರಳಲ್ಲಿ ನಿಂತಿರೋ ಈ ಪುಟ್ಟ ಗುಡಿ ಮರದ ಬೇರಿನಿಂದಾಗಿ ಸ್ವಲ್ಪ ವಾಲಿ ಯಾವಾಗ ಬೇಕಾದರೂ ಬೀಳುವ ಸ್ಥಿತಿಯಲ್ಲಿ ಇತ್ತು. ಅದು ಇದೇ ಗುಡಿ ಆವರಣದಲ್ಲಿ ಸಂಗೀತ, ತಾನ್ಸೇನ್ ಸಂಗೀತದ ಪ್ರಥಮ ಅಭ್ಯಾಸ ಆಯಿತು ಅಂತ ಅಲ್ಲೆಲ್ಲ ಹೇಳ್ತಾರೆ. ಸೊ ಈ ಪುಣ್ಯ ಸ್ಥಾನದಲ್ಲಿ ತಾನ್ಸೇನ್ ದೇವತೆಗಳನ್ನು ತನ್ನ ದಿವ್ಯ ಗಾನದಿಂದ ಪೂಜಿಸ್ತಾನೆ. ಅವನ ಗಾನ ಮಾಧುರ್ಯ ಲಹರಿ ಈ ದಿವ್ಯ ಆವರಣದಲ್ಲಿ ಉದಿಸಿ ಉತ್ತರ ಭಾರತದಲ್ಲಿ ಹರಡಿ ಅತ್ಯಂತ ಮಧುರ ಗಾನ ಸುಧಾವನ್ನು ರಸಿಕ ರಾಜ ಮಹಾರಾಜರಿಗೆಲ್ಲ ಹಂಚಿ ರಂಜಿಸ್ತಾನಂತವನು. ಸೊ ಇದು ಇಷ್ಟೆಲ್ಲ ಮಾಡಿದಾಗ ನಾನು ಅಲ್ಲಿ ಇದ್ನಲ್ಲ ಗುಡಿ ಪೂಜಾರಿನ ಕೇಳಿದೆ, ನೀವ್ಗೇನಾದ್ರೂ ಹಾಡಿಗೆ ಬರುತ್ತಾ, ನೀವು ತಾನ್ಸೇನ್ ಹುಟ್ಟಿದ ಸ್ಥಳದಲ್ಲಿ ನೀವು ಇದ್ದೀರಾ, ನೀವೇನಾದ್ರೂ? ನಾವು ಹಾಡು ಹೇಳ್ತೀವಿ, ಮಂತ್ರ ಹಾಕಿ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ತಾನ್ಸೇನ್ ನಾವು ಮರೆಯಕ್ಕಾಗತ್ತಾ ಅಂತ ಹಂಗೆ ಹೇಳ್ದ. ನಾವು ಹಾಡು ಹೇಳ್ತೀನಿ, ಬಟ್ ನೀವು ಹೇಳು ಅಂದ್ರೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಅಂತಂದ. ಬೇಡ, ನಿಮಗೆ ಗೊತ್ತಾಗಲ್ಲ, ನೀವು ಬರೀ ಪೂಜಾರಿ ಆಗಿಲ್ವಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೀವು ಹಾಡು ಹೇಳಕ್ಕೆ ಬರುತ್ತಲ್ಲ ಅಂತಂದೆ. ಇದು ಇವನ ಪ್ರಸಿದ್ಧಿ ಅಕ್ಬರ್ಗೆ ಮುಟ್ಟುತ್ತೆ. ಅಕ್ಬರ್ ಏನು ಮಾಡ್ತಾನೆ, ಅಲ್ಲ ನನ್ನ ಆಸ್ಥಾನದಲ್ಲಿ ಅವನು ಕರೆಸ್ಬಿಟ್ಟು ನಾನು ಯಾಕೆ ಅವನ ಒಂದು ಸರ್ವಿಸ್ ತಗೊಳ್ಬಾರ್ದು, ಸೇವೆ ತಗೊಳ್ಬಾರ್ದು ಅಂತ ಹೇಳಿ ಅವನು ಕರೆಸ್ತಾನಂತೆ. ಸೊ ಅವನು ಬಂದ್ಬಿಟ್ಟು ಮೊಘಲ್ ಆಸ್ಥಾನಕ್ಕೆ ಬರ್ತಾನೆ. ಮೊಘಲ್ ಆಸ್ಥಾನ ಅಂತಂದ್ರೆ ಎಲ್ಲಿತ್ತು ಅವಾಗ? ದಿಲ್ಲಿ ಅಲ್ಲ, ಆಗ್ರಾದಲ್ಲಿತ್ತು. ತಾನ್ಸೇನ್ ಒಪ್ಕೋತಾನೆ. ಆಯ್ತು, ನಾ ಬರ್ತೀನಿ ಅಂತ ಹೇಳಿ ಬರ್ತಾನೆ. ಅಲ್ಲಿ ಬಂದು ಆಮೇಲೆ ಅವನ ಮುಂದಿನ ಜೀವನ ಅಂದ್ರೆ 2ನೇ ಘಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅಂತಂದ್ರೆ, ಅಕ್ಬರ್ನಿಗೆ ನೆಚ್ಚಿನ ಗೆಳೆಯನಾಗ್ತಾನಂತೆ, ಆಪ್ತ ಸಂಗೀತಗಾರ ಆಗ್ತಾನಂತೆ. ಕೊನೆಗೆ ತಾನ್ಸೇನ್ ಸಂಗೀತ ಎಷ್ಟು ಇಷ್ಟಪಟ್ಟನಂದ್ರೆ, ಇತರ ವಿದ್ವಾಂಸರ ಸಂಗೀತ ಬೇಸರದ ಸಪ್ಪೆ ಸಾರವಿಲ್ಲದ ಸಂಗೀತ ಅಂತ ಅನ್ಕೋದಾನಂತೆ ಭಾಷಾ. ಅಷ್ಟು ಚೆನ್ನಾಗಿ ಎಲ್ಲಿ ತನಕ ಹೋಗ್ತಾರೆ ಒಂದು ಸ್ನೇಹ ಅಂತಂದ್ರೆ, ತಾನ್ಸೇನ್ ಸ್ನೇಹವಾದ ಗಾಢವಾಗಿ ಚಕ್ರವರ್ತಿ ಬಾದ್ಶಾಹ ಆದವನು ಅಕ್ಬರು ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಾಕ್ಬಿಡ್ತಾನಂತೆ.
ಬೇಕಾದಷ್ಟು ಸ್ವಾರಸ್ಯಕರವಾದ ಕಥೆಗಳಲ್ಲಿ ಒಂದು ಕತೆ ಮಾತ್ರ ಭಾಳ ಚೆನ್ನಾಗಿದೆ. ಅದೇನು ಅಂತಂದರೆ, ಅವನು ಆಸ್ಥಾನದಲ್ಲಿ ಒಂದ್ಸಲ ಹಾಡ್ತಾ ಇರುವಾಗ ಅಕ್ಬರ್ಗೆ ಏನಂತಂದರೆ, ನೀನು ದೀಪಕ್ ರಾಗ ಹೇಳೋರು. ದೀಪಕ್ ರಾಗ ಅಂತ ಭಾಳ ಫೇಮಸ್ ರಾಗ ಅದು. ದೀಪಕ್ ರಾಗ ಹೇಳೋರು ಅವ್ರ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತಂತೆ, ಆ ಶಾಖ ಉತ್ಪತ್ತಿ ಆಗುತ್ತೆ, ಸೂರ್ಯದೇವನದು ಒಂದು ಶಾಖ ಬಂದ್ಬಿಟ್ಟು ಅದರೊಳಗೆ ಎಷ್ಟೋ ಸಲ ಆ ರಾಗದಲ್ಲೇ ಮುಳುಗಿದಾಗ ಅವರು ಮೂರ್ಛೆ ಹೋಗಿ ಅಥವಾ ಭಸ್ಮನೂ ಆಗ್ಬೋದು, ಏನೇ ಆಗ್ಬೋದು ಅಂತ ಒಂದು ಪ್ರಚಲಿತ ಇದೆ. ಸೊ ಇವನಿಗೂ ಅದಕ್ಕೆ ಕೇಳ್ತಾರೆ, ನಾನು ಕೇಳಲ್ಲ ತುಂಬ ದಿವಸ ಆಯ್ತಮ್ಮ, ನೀನು ದೀಪಕ್ ರಾಗ ಭಾಳ ಚೆನ್ನಾಗಿ ಹೇಳ್ತೀಯಲ್ಲ, ಈಗ ಹಾಡು ಅಂತ. ಅವಾಗ ತಾನ್ಸೇನಿಗೆ ಗಾಬರಿ ಆಗ್ಬಿಡುತ್ತೆ, ಏನಪ್ಪ ಇವನು ನನ್ನ ಸಾಯಿಸೇ ಬಿಡ್ತಾನೆ, ಈ ರಾಗ ನಾ ಹೇಳಕ್ಕೆ ಹೋದ್ರೆ ನನ್ನೇನು ಮುಗಿಸ್ಬಿಡ್ತಾನೆ ಇವನು ಹಾಗೆ ಅಂತ. ಅದಕ್ಕೆ ಯೋಚನೆ ಮಾಡಿ ಇವನೇನು ಮಾಡ್ತಾನಂತೆ, ತನ್ನ ಇಬ್ಬರು ಹೆಣ್ಮಕ್ಳು, ಅಂದರೆ ಅವನಿಗೆ ಅವಾಗಲೇ ಇಬ್ಬರು ಹೆಣ್ಮಕ್ಳಿದ್ರು ಅಂತ ಆಯ್ತು, ಇಬ್ಬರು ಹೆಣ್ಮಕ್ಳು ಕರಿತಾನಂತೆ, ನಾನು ಹಾಡು ಹೇಳ್ತೀನಿ ದೀಪಕ್ ರಾಗ ಎಲ್ಲ ಮುಗಿಸೋ ಟೈಮ್ನಲ್ಲೇ ನೀವೇನು ಮಾಡಿ ಗೊತ್ತಾ, ಅದು ಮೇಘರಾಗ ಹಾಡ್ಬಿಡಿ. ಅವಾಗ ಇಬ್ರು ಸೇರ್ಕೊಂಡ್ಬಿಟ್ಟು, ಆ ಮೇಘರಾಗ ಅಂತಂದ್ರೆ ಅದು ಮಳೆ ಬರ್ಸೋ ರಾಗ, ಮಳೆ ಬರ್ತದೆ. ಆವಾಗ ನನ್ನ ಮೈ ಮೇಲೆ ಆ ಒಂದು ಶಾಖ ಐತಲ್ಲ, ಪ್ರಬಲ ಶಾಖ, ಹಾಗೆ ಬೆಂಕಿ ಥರ ಅದೆಲ್ಲ ತಣ್ಣಗಾಗ್ಬಿಡ್ತದೆ. ಸೊ ಅಂತ ಹೇಳ್ಕೊಡ್ತಾನಂತೆ, ಒಂದು ಉಪಾಯ ಸೂಚಿಸ್ತಾನಂತೆ. ಹಾಗಾಗಿ ಅವ್ರ ಹೆಣ್ಮಕ್ಳು ಬರ್ತಾರಂತೆ. ಸೊ ಶುರು ಮಾಡ್ತಾನಂತೆ ರಾಗ, ದೀಪಕ್ ರಾಗ ಹೇಳಕ್ಕೆ. ರಾಗದ ರಭಸ, ಗಾಂಭೀರ್ಯ, ತೀಕ್ಷ್ಣತೆ ಅತಿಯಾಗಿ ತಾನ್ಸೇನ ಶರೀರ ಪ್ರಜ್ವಲಿಸಿಕೊಡ್ದಾಗ ಅವನ ಮಕ್ಕಳು ಹಾಡ್ಲಿಕ್ಕೆ ಶುರು ಮಾಡ್ಬಿಟ್ರಂತೆ. ಅವರು ಹಾಡಿದ ಮೇಘರಾಗದಿಂದಾಗಿ ಆಕಾಶದಿಂದ ಗುಡುಗು ಸಿಡಿಲಿನ ಶಬ್ದದ ಜೊತೆಗೆ ತಾನ್ಸೇನ ಮೈ ಮೇಲೆ ಮಳೆ ಸುರಿತೊಡಗಿ ಪ್ರಜ್ವಲತೆಯನ್ನು ಅದು ಆರಿಸುತ್ತೋಗಿತ್ತಂತೆ. ಸೊ ಇದೊಂದು ದಂತಕಥೆ ಅಂತಲೇ ಹೇಳ್ಬೋದು. ಇದು ಆತ ನಡೆದಿದ್ದು ಇರ್ಬೋದು, ಏನೋ ಒಟ್ಟಾರೆ ಇದೊಂದು ಕತೆ ಬಹಳ ಬಹಳ ಪ್ರಚಲಿತವಾಗಿದೆ, ಪ್ರಸಿದ್ಧಿಗೊಂಡಿದೆ ಅಂತ ಹೇಳ್ತಾರೆ. ಇನ್ನೊಂದು ಘಟನೆ ಬಹಳ ಚೆನ್ನಾಗಿ ನಡೀತಿದೆ, ಬಹಳ ಒಳ್ಳೆ ಘಟನೆ ನಡೀತು, ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈ ಥರ ಇವನು ಒಂದು ಧ್ರುಪದ ಸಂಗೀತ ಮಾಡುತ್ತಾ ಧ್ರುಪದ ಸಂಗೀತವನ್ನು ಮೈಮರೆತಿದ್ದಾಗ ಅವನು ಒಬ್ಬ ನಿಜವಾದ ಹಿಂದೂ ಗುರು ಆಗಿರ್ತಾನೆ. ಅಂದರೆ ಸಂಗೀತದ ಮುಖಾಂತರ ದೈವತ್ವವನ್ನು ಕಾಣುವಂಥ ಅವನು ಪುಣ್ಯ ಪುರುಷ. ಅವನಿಗೆ ಗೊತ್ತಾಗತ್ತೆ, ಇನ್ನೇನಪ್ಪ ಮರ್ತು ಬಿಟ್ಟಿದ್ದಾನೆ ಈಗ ದೇವರದ ಮೇಲೆ ಹಾಡು ಹೇಳೋದು, ಎಲ್ಲ ಥರ ರಾಗ ಕಟ್ಟಿದ್ದಾನೆ, ಪ್ರಸಿದ್ಧಿ ಪಡೆದಿದ್ದಾನೆ. ಆದರೆ ದೇವರ ಮೇಲೆ ಹಾಡು ಹೇಳುವಾಗ ದೇವರನ್ನೇ ಮರ್ತು ಬಿಟ್ಟಿದ್ದಾನೆ ಅವನು. ಧ್ರುಪದ ಸಂಗೀತವನ್ನು ಮೈಮರೆತು ಹಾಡ್ತಿದ್ದಾಗ ಗೋಸ್ವಾಮಿ ಮಹಾರಾಜರಿಂದ ಎಚ್ಚೆತ್ತುಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಒಂದಿನ ಏನಾಗುತ್ತಂತೆ, ರಾಜದರ್ಬಾರಲ್ಲಿ ತಾನ್ಸೇನ ಸಂಗೀತ ಕಾರ್ಯಕ್ರಮ ಮುಗಿದು ಎಲ್ಲರಿಂದನೂ ಹರ್ಷೋದ್ಗಾರ ಸ್ವೀಕರಿಸುತ್ತಿರುವಾಗ ಗೋಸ್ವಾಮಿ ಮಹಾರಾಜರು ಬರ್ತಾರಂತೆ. ಅಲ್ಲಿಗೆ ಬಂದು ತಾನ್ಸೇನಿಗೆ ತಟ್ಟೆ ತುಂಬ ಸ್ವರ್ಣ ಮೊಹರುಗಳನ್ನು ಇರಿಸಿ ಅದ್ರ ಮೇಲೆ ಒಂದೇ ಒಂದು ಸಿಕ್ಕಾಪಟ್ಟೆ ದುಡ್ಡು, ಹಣ, ಚಿನ್ನದು ಎಲ್ಲ ಇಟ್ಬಿಡ್ತಾರಂತೆ. ಒಂದು ತಟ್ಟೆಲಿ ಇಟ್ಬಿಟ್ಟು ಅದ್ರ ಮೇಲೆಗಡೆ ಒಂದೇ ಒಂದು ಕವಡೆ ಇಡ್ತಾರಂತೆ. ಕವಡೆ ಇಟ್ಬಿಟ್ಟು ತಗೋಪ್ಪ ಅಂತ ಅವನಿಗೆ ಅರ್ಪಿಸ್ತಾರಂತೆ. ಅವಾಗ ಅಚ್ಚರಿಯಿಂದ ತಾನ್ಸೇನ್ ಆ ಗೋಸ್ವಾಮಿಯವ್ರ ಮುಖ ನೋಡ್ತಾರಂತೆ. ಆ ಗೋಸ್ವಾಮಿಯವ್ರು ಹೇಳ್ತಾರಂತೆ, ಅವಾಗ ಚಿನ್ನದ ನಾಣ್ಯ ನಿನ್ನ ಸಂಗೀತ ಸಾಮರ್ಥ್ಯಕ್ಕೆ ಕಾಣಿಕೆ. ನಾನು ಏನು ಕೊಟ್ಟಿದ್ದೇನಲ್ಲ, ಇವಾಗ ಚಿನ್ನದ ನಾಣ್ಯ ಎಲ್ಲ ಹಾಕಿ ಕೊಟ್ಟಿದ್ದೇನಲ್ಲ, ಅದೆಲ್ಲ ನಿನ್ನ ಸಂಗೀತಕ್ಕೆ ಕೊಟ್ಟಿರೋದು, ನಿನ್ನ ಸಂಗೀತ ಸಾಮರ್ಥ್ಯಕ್ಕೆ ಕೊಟ್ಟಿರೋದು. ಆದರೆ ಕವಡೆ ಇದೆ ನೋಡು, ಈ ಕವಡೆ ದೇವರನ್ನು ಮರೆತು ಬಾದಶಾಹನ್ನ ಹೊಗಳಭಟ್ಟನಾಗಿ ಮೆರೆದಿದ್ದಕ್ಕೆ ಕೊಟ್ಟಿದ್ದೀನಿ ಅಂತ. ನೋಡಿ, ಇದೊಂದು ಅದ್ಭುತವಾದ ಘಟನೆ ಇದು. ದೇವ್ರ ಮೇಲೆ ರಾಗ ಹಾಕಿ ಹಾಡು ಹೇಳಿದ್ದಲ್ಲ ಸರಿ, ಆದ್ರೆ ದೇವ್ರನ್ನೇ ಮರ್ತ್ಬಿಟ್ಟಿರ್ತಾನ ಅವನು. ಆಗ ಗೋಸ್ವಾಮಿ ಅವಾಗ ಬಂದು ಇವನಿಗೆ ಪಾಠ ಕಲಿಸ್ತಾನಂತೆ. ಅದು ಬಹಳ ಚೆನ್ನಾಗಿದೆ, ಈ ಘಟನೆ ಬಹಳ ಚೆನ್ನಾಗಿದೆ ಇದು. ಆವಾಗ ತಾನ್ಸೇನಿಗೆ ತನ್ನ ತಪ್ಪು ಅರಿವಾಗಿ ಸರ್ವ ಸಾಮರ್ಥ್ಯ ಭಗವಂತನ ಗುಣಗಾನಗಳನ್ನು ಸಂಗೀತದ ಮೂಲಕ ಅವಾಗ ಹರಿಸ್ತಾನಂತೆ. ಹಿಂದೂ ದೇವತೆಗಳ ಆರಾಧನಾ ಆರೋಪಕನಾಗಿ ಹೊಸ ಹುರುಪಿನ ಅತ್ಯಂತ ಭಕ್ತಿಪೂರ್ವಕ ಸಂಗೀತಾಮೃತವನ್ನು ಉಣಿಸುತ್ತಾನೆ ಅಂತ ಹೇಳ್ತಾನೆ. ಸೊ ಇದೊಂದು ಘಟನೆ. ಅವನ ಜೀವನದಲ್ಲಿ ಇನ್ನೊಂದು ಘಟನೆ ಬಹಳ ಚೆನ್ನಾಗಿದೆ. ಅದೇನು ಅಂತಂದ್ರೆ, ಮೊಘಲ್ ಬಾದ್ಶಾ ಅಕ್ಬರ್ನಿಂದ ಸೋತ ಯುದ್ಧದಲ್ಲಿ ಹತನಾಗಿ ಒಬ್ಬ ಪ್ರಸಿದ್ಧ ವೀಣಾವಾದಕ ಸಿಂಹಗಡದೆಲ್ಲ ರಾಜ ಸೋಮ್ ಸಿಂಗ್ ಅಂತ ಒಬ್ಬ ಇರ್ತಾನೆ. ಅವನು ಪಾಪ ಯುದ್ಧದಲ್ಲಿ ಅಕ್ಬರ್ನಿಂದ ಸತ್ತೋಗ್ಬಿಡ್ತಾನೆ. ಅವಾಗ ಅವನ ಮಗನ ಅಷ್ಟೇ ಪ್ರಸಿದ್ಧ ವೈಣಿಕ ಮಿತ್ರಸಿಂಹ ಅಂತ ಅವನ ಹೆಸರು. ಅವನು ಸರಿಯಾಗಿ ಬರ್ತಾನೆ ಇಲ್ಲಿಗೆ, ಆಗ್ರಾಗೆ ಕರ್ಕೊಂಡ್ಬರ್ತಾರೆ. ಅವನಿಗೆ ಮತಾಂತರ ಮಾಡಾಕ್ಬಿಡ್ತಾರೆ. ಸೊ ಆದರೆ ಅವನಿಗೆ ಸಾಯಿಸಲ್ಲ, ಏನ ವೈಣಿಕ ವಿದ್ವಾನ್ ಆಗಿರ್ತಾನೆ. ಇದು ತಾನ್ಸೇನ್ ಏನು ಮಾಡ್ತಾನೆ, ಸ್ವಂತ ತನ್ನ ಮಗಳಾದ ಸರಸ್ವತಿ ಅಂತ ಇರ್ತಾಳಲ್ಲ, ಅವಳನ್ನ ಇವನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ, ಇವನು ಅಳಿಯಾಗಕ್ಕೆ ಲಾಯಕ್ ಅಂತ ಹೇಳ್ಬಿಟ್ಟು ಅವಳ ಹೆಸರು ಸರಸ್ವತಿ ಅಂತ.
ತಾನ್ಸೇನ್ ಮಗಳ ಹೆಸರು ಸರಸ್ವತಿ ಅಂತೆ. ಅವಳಿಗೆ ಆ ಮಿತ್ರಸಿಂಹ ಅಂದರೆ ಮತಾಂತರಗೊಂಡ್ಮೇಲೆ ಅವನ ಹೆಸರು ನೌಬತ್ ಖಾನ್ ಅಂತ ಹೇಳ್ತಾರೆ. ನೌಬತ್ ಖಾನ್ ಆಗೋಗ್ಬಿಡುತ್ತೆ. ಅವನಿಗೆ ಕೊಟ್ಟು ಮದುವೆ ಮಾಡಾಕೊಟ್ಟಾನೆ. ಅಂದರೆ ಈಗ ಮದುವೆಯಲ್ಲಿ ನಮ್ಮದು ಸಂಬಂಧ ಬೆಳೆಸ್ಬೇಕಾದ್ರೆ ಈ ವಿದ್ಯೆಗೆ ಪ್ರಾಮುಖ್ಯತೆ ಕೊಡ್ತಾ ಹೊತ್ತು ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ ಹೇಳ್ಬೋದು. ಸೊ ಇವನು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮದವರಲ್ಲಿ ಆಗಲಿ, ಒಟ್ಟಾರೆ ಅವನ ಒಬ್ಬ ಸಂಗೀತಕ್ಕೆ ಮೊರೆ ಹೋಗಿ ಸಂಗೀತದ ಒಂದು ಸಾಮರ್ಥ್ಯ ನೋಡಿ ಅದಕ್ಕೆ ಬೆಲೆ ಕೊಟ್ಬಿಟ್ಟು ಅವನು ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಾಕ್ಬಿಡ್ತಾನೆ. ಈ ನೌಬತ್ ಖಾನ್ ಸಂತತಿಯವರು ಇದಾರಲ್ಲ, ಅವರೇ ಬಹಳ ಪ್ರಸಿದ್ಧ ವೈಣಿಕ ವಿದ್ವಾಂಸರಾಗಿ ಪ್ರಸಿದ್ಧಿ ಆಗ್ಬಿಡ್ತಾರಂತೆ. ಇವತ್ತಿಗೂ ಸಂಗೀತ ಸಂಪತ್ತನ್ನು ಅವರು ರೂಢಿಸ್ಕೊಂಡು ಬರುತ್ತಿದ್ದಾರೆ ಅಂತ ಹೇಳಿ. ಈ ಸರಸ್ವತಿ ವೀಣಾ ಅಂತ ಒಂದು ವೀಣೆನೇ ಇದೆಯಂತೆ, ಈಗ ಕರಿತೀವಲ್ಲ ಸರಸ್ವತಿ ವೀಣಾ ಅಂತ, ಅದು ಅವರು ಕಂಡುಹಿಡಿದಿದಂತೆ, ಅವರೇ ಶುರು ಮಾಡಿದ್ದಂತೆ ಅದು ಮಾಡಿದ್ದು. ಸೊ ಅದರ ಅವಳ ಜ್ಞಾಪಕಾರ್ಥಕವಾಗಿ ಗೌರಾರ್ಪಣೆ ಮಾಡಿದ್ದು ಅಂತ ಒಂದು ನಂಬಿಕೆ ಇದೆ ಅಂತ ಹೇಳ್ತಾನೆ. ಸೊ ಒಬ್ಬ ಹಿಂದೂ ಮತ್ತು ಮುಸ್ಲಿಂ ಹೆಂಡತಿಯನ್ನು ಪಡೆದ ತಾನ್ಸೇನ್ ಕೊನೆಯವರೆಗೂ ಹಿಂದೂ ಧರ್ಮ ಪಾಲಿಸಿ ಹಿಂದೂ ದೇವತೆಯನ್ನು ಆರಾಧಿಸಿ ಪೂಜಿಸಿ ಕೊನೆಯ ಹೆಸರು ಎಳೆದ ಅಂತ ಹೇಳ್ತಾರೆ. ಕಿಟ್ನಂತೆ ಅವನು ಸೃಷ್ಟಿ ಮಾಡಿದಂತೆ ರಾಗಗಳು 4,000. ಅದರಲ್ಲಿ 400 ಸುಂದರ ಅವಶ್ಯಕ ರಾಗರತ್ನವನ್ನು ಆರಿಸಿ ಅವಕ್ಕೆ ತಿದ್ದಿಟ್ಟು ಮೆರುಗು ಕೊಟ್ಟು ಪ್ರಜ್ವಲಿಸಿದ ಮಾಡಿದ ಕೀರ್ತಿ ಅನ್ನೋದಾಗುತ್ತೆ ಅಂತ. ಅಂದರೆ 4,000 ಅಂದರೆ 4,000 ಅವನು ಮಾಡಿದ್ದಲ್ಲ, ಆವಾಗಿನ ಪದ್ಧತಿಯಲ್ಲಿ ಇದ್ದಿದ್ದು ರಾಗಗಳು. ಎಲ್ಲ ರಾಗಗಳು ಯಾರೋ ಮಾಡಿದ್ದು ಎಲ್ಲ ರಾಗಗಳನ್ನ ಸೇರಿಸ್ಕೊಂಡೆ ಒಂದು 4,000 ರಾಗ ಇರ್ಬೋದು. ಆ 4,000ದಲ್ಲಿ ಇವನೇನು ಮಾಡಿಬಿಟ್ಟ, ಒಂದು 400 ಸುಂದರ ಅವಶ್ಯಕ ರಾಗರತ್ನಗಳನ್ನು ಆರಿಸ್ಕೊಂಡು ಅದಕ್ಕೆ ತಿದ್ದಿಟ್ಟು ಮೆರುಗು ಕೊಟ್ಟು ಪ್ರಜ್ವಲಿಸಂತೆ ಮಾಡಿದ ಕೀರ್ತಿ ಅವನಿಗಾಗಿರುತ್ತದೆ ಅಂತ ಹೇಳ್ತಾರೆ. ಸೊ ಹೊಸ ರಾಗ ಮಠವನ್ನು ಹಾಕಿ ಧ್ರುಪದ ಶೈಲಿ ಸಂಗೀತವನ್ನು ಸಂಸ್ಕರಿಸುತ್ತಾನೆ. ಈ ಧ್ರುಪದ ಶೈಲಿ ಸಂಗೀತ ಅಂತಾನೆ ಸಪರೇಟ್ ಆಗಿದೆ. ಅದು ಬೇರೆ ಹಿಂದೂಸ್ತಾನಿಂದಲ್ಲಿ ಧ್ರುಪದ ಶೈಲಿಯಿಂದ ಒಂದು ಕರೀತಾರೆ. ಆ ಧ್ರುಪದ ಶೈಲಿ ಸಂಗೀತ ಯಾವ ಥರ ಇದೆ ಅಂತಂದ್ರೆ ಅದು ಕೇಳಿದವ್ರಿಗೆ ಅದು ಅರ್ಥ ಆಗ್ತದೆ. ಅದು ವೇದ ಘೋಷ ಮಾಡೋ ರೀತಿಯಲ್ಲಿ ಇರ್ತದೆ. ಅದು ಮಂತ್ರಘೋಷ ಮಾಡ್ತೀವಲ್ಲ, ವೇದ ಮಂತ್ರಘೋಷ ಮಾಡುವಾಗ ಅದು ಸಂಗೀತ ರೂಪದಲ್ಲಿ ಹೇಳ್ತಾರಲ್ಲ, ಆ ಥರ ಇವರು ಸಂಗೀತನ ಒಂದು ರೂಢಿಗೆ ತಂದಿದ್ದಾರೆ. ಅದಕ್ಕೆ ಧ್ರುಪದ ಸಂಗೀತ ಅಂತ ಕರೀತಾರೆ ಅವರು. ಸೊ ಕೊನೆಗೆ ಇವನೇನು ಮಾಡ್ತಾನೆ, ಒಂದು ಪುಸ್ತಕನೂ ಬರೀತಾನೆ. ರಾಗಮಾಲಾ ಉದ್ಗ್ರಂಥ ಬರೆದು ಹಿಂದೂಸ್ತಾನಿ ಸಂಗೀತದ ಕ್ಲಿಷ್ಟ ಹಾಗೂ ಗುಪ್ತವಾಗಿದ್ದ ಅಂಶಗಳನ್ನು ಹೊರಗಿಡುತ್ತಾನೆ ಅಂತಾರೆ. ಸೊ ದೋಹೆ ಅಂತ ಕರಿತೀವಲ್ಲ, ಹಿಂದೂಸ್ತಾನಿಯಲ್ಲಿ ದೋಹೆ ಅಂತ ಕರಿತೀವಿ ಒಂದು ಇದಕ್ಕೆ, ಅದನ್ನ ಮಹಾಪೂರ್ವೇ ಹರಿಸ್ಬಿಡ್ತಾನಂತೆ. ಹೊಸರಾಗ ಸಂಯೋಜನೆ, ಸಾಹಿತ್ಯ ಕೃತಿ ರಚನೆಗಳನ್ನು ರಚಿಸಿ ರಂಜಿಸುತ್ತಾನೆ. ಸೊ ಇದು ಈಗಾಗಲೇ ಹೇಳಿದಂಗೆ ಮಿಯಾಕಿ ಸಾರಂಗ, ಮಿಯಾಕಿ ತೋಡಿ, ಮಿಯಾಕಿ ಮಲರ್, ತಾನ್ಸೇನ್ ರಚಿಸಿದ ಅಪರೂಪ ಮನಮೋಹಕ ರಾಗಗಳು ಇವಂದಿಗೂ ಪ್ರಸಿದ್ಧಿಯಾಗಿದೆ. ಕೇದಾರ್, ತಿಲಕ್, ಕಾಮೋದ, ಸಾವರಿ, ಬಹಳ 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 ಅದ್ಭುತವಾದ ತುಂಬಾ ಪ್ರಸಿದ್ಧವಾದ ರಾಗಗಳಿದು. ಇವತ್ತಿಗೂ ಹಿಂದೂಸ್ತಾನಿ ಸಂಗೀತ ಕಲಾಕಾರರೆಲ್ಲ ಅದನ್ನು ಹಾಡ್ತಾರೆ. ಸೊ ಏಪ್ರಿಲ್ 1586ರಲ್ಲಿ ಆಗ್ರಾದಲ್ಲಿ ತಾನ್ಸೇನು ಮರಣ ಹೊಂದ್ತಾರೆ ಅಂತ ಹೇಳ್ತಾರೆ. ಮರಣದ ವಿಷಯ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ, ಇಸ್ವಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಅವನು ಯಾವಾಗ ಹುಟ್ಟಿದ ಜನನದ ವಿಷಯ ಅದು ಡೇಟ್ ಕರೆಕ್ಟಾಗಿ ಕೊಟ್ಟಿಲ್ಲ. ಸೊ ಈಗ ಆದರೆ ಅಕ್ಬರ್ ಬಾಷಾ ಬಹಳ ಸಂತಾಪದಿಂದ ತುಂಬ ಬೇಸರ ಮಾಡ್ಕೊಂಡ್ಬಿಡ್ತಾನಂತ ಅವನು. ಯಾಕಂದರೆ ಅವನು ಈ ಭೂಮಿಯಿಂದನೇ ಸಂಗೀತನೇ ಒಂದು ಕಣ್ಮರೆ ಆಗೋಯ್ತು,
ಅಂತ ಹೇಳ್ತಾರೆ. ಸಂಗೀತ ಮತ್ತು ಆನಂದ ಎರಡೂ ಕಣ್ಮರೆ ಆಗೋಗ್ಬಿಡ್ತು ಅಂತ ಹೇಳಿ ಅಳ್ತಾನಂತೆ ಪಾಪ. ಶೋಕತಪ್ತ ತಾನ್ಸೇನನ ಮಗ, ಆ ತಾನ್ಸೇನ್ ಮಗನ ಹೆಸರು, ಅವನು ಮುಸ್ಲಿಂ ಮತಾಂತರ ಆಗಿಬಿಟ್ಟಿದ್ದ ಅಂತ ಕಾಣ್ತಿದ್ದೆ. ಅವನ ಹೆಸರು ಬಿಲಾಸ್ ಖಾನ್ ಅಂತ. ಅವನು ಬಿಲಾಸ್ ಖಾನ್ ತೋಡಿ ಅಂತ ಹೇಳಿ ಒಂದು ಹೊಸ ರಾಗನೇ, ಶೋಕ ರಾಗನೇ ಸೃಷ್ಟಿ ಮಾಡಿ ಅತ್ಯಂತ ದುಃಖಪೂರ್ಣವಾಗಿ ಆವಾಗ ಹಾಡ್ತಾನಂತೆ ತಂದೆ ಸತ್ತಾಗ. ಸೊ ಈಗ ಶವನ ಏನ್ ಮಾಡ್ತಾರೆ, ಗ್ವಾಲಿಯರ್ನಲ್ಲಿ ಸೂಫಿ ಸಂತನಂತೆ, ಇನ್ನೊಬ್ಬ ಸೂಫಿ ಸಂತ ಒಬ್ಬ ಇರ್ತಾನಲ್ಲ, ಮೊಹಮ್ಮದ್ ಗೌಸ್ ಅಂತ ಸಮಾಧಿ ಇದೆಯಲ್ಲ, ಅಲ್ಲಿ ಹೂಡಲಾಗಿದೆ ಎಂದು ಹೇಳಲಾಗಿದೆ. ಸೊ ನಾನು ಆ ಸಮಾಧಿ ನೋಡಕ್ ಹೋದೆ. ಅದರ ಜೀರ್ಣೋದ್ಧಾರ ಕಾರ್ಯ ನಡೀತಿತ್ತು. ತೂಗುತ್ತಿರುವ ಸೂರ್ಯನ ಕೆಳಗೆ ಹಾಲು ಬಣ್ಣದ ಅಮೃತ ಶಿಲೆಯ ಹೊದಿಕೆ ಹೊಂದಿದ್ದು ತಾನ್ಸೇನ್ ಸಮಾಧಿ, ಅಮೃತ ಶಿಲೆಯ ಹೊದಿಕೆ ಹೊಂದಿದ್ದು ತಾನ್ಸೇನ್ ಸಮಾಧಿ ಬಹಳ ಸರಳ ಸುಂದರವಾಗಿದೆ. ಪಕ್ಕದಲ್ಲೇ ಪ್ರಾಚೀನ ಹುಣಸೆ ಹಣ್ಣಿನ ಮರವಿದೆ. ಇದು ಒಂದು ಒಳ್ಳೆ ವಿಚಿತ್ರವಾದ ಒಂದು ಸಂಗತಿ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೊಂದು ಹುಣಸೆ ಮರ ಇದೆ, ಅದ್ರ ಎಲೆ ತಿಂದ್ರೆ ಗಂಟ್ಲೆಲ್ಲ ಇದಾಗಿ ಸ್ಫುಟಿಯಾಗಿ ಒಂಥರ ಶುಭ್ರವಾಗಿ ಮಧುರ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ ಅಲ್ಲಿ. ಸೊ ಬಂದವರೆಲ್ಲ ಹಾಡು ಬರೋರು ಬರದೇ ಇರಲಿ, ಯಾರೇ ಆಗಲಿ ಅದೊಂದು ಎಲೆ ತಗೊಂಡ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಾರೆ. ಸೊ ನಾನು ಅದೇ ಮಾಡಿದೆ. ನೋಡೋಣ ನನ್ಗೆ ಗಂಟ್ಲೇನಾದ್ರು ಚೆನ್ನಾಗಿ ಆಗ್ತದ, ನಾನು ಚೆನ್ನಾಗಿ ಹಾಡು ಹೇಳ್ಬೋದೇನೋ ಅಂದ್ಕೊಂಡು ನಾನು ಒಂದೆರಡು ಎಲೆ ತಿಂದೆ. ಈ ಸಮಾಧಿ ಸ್ಥಳದಲ್ಲಿ ವರ್ಷಂಪ್ರತಿ ತಿರುವಾಯೂರಿನಲ್ಲಿ ಹೇಗೆ ತ್ಯಾಗರಾಜ ಸ್ವಾಮಿ ಜ್ಞಾಪಕಾರ್ಥ ನಡೆಸುವ ಸಂಗೀತ ಇದೆಯಲ್ಲ, ಸಮಾರೋಹ ಇದೆಯಲ್ಲ, ಅದೇ ಥರ ಇಲ್ಲೂ ಕೂಡ ಮಾಡ್ತಾರಂತೆ. ತಾನ್ಸೇನ್ ಸಂಗೀತ ಕ್ಷೇತ್ರಕ್ಕೆ ಬಳುವಳಿ ಅಪಾರ ಮತ್ತು ಅಮರ. ಅವರು ಬಿಟ್ಟು ಹೋದ ಅಮೂಲ್ಯವಾದ ಬಳುವಳಿ ಒಂದೇ ಯುಗಕ್ಕಲ್ಲ, ಅದು ಅನಂತ ಕಾಲದವರೆಗೆ ಅಂತ ಹೇಳಲಾಗಿದೆ. ಇಲ್ಲಿಯವರೆಗೂ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಹುಟ್ಟಿದ ಈ ಅಪ್ರತಿಮ ಸಂಗೀತ ಸಾಧಕನ ಜೀವನ ಚರಿತ್ರೆಯನ್ನು ಕೇಳಿದ್ದೀರಿ. ತಾನ್ಸೇನರ ಹೆಸರಿನಲ್ಲಿ ಇಂದಿಗೂ ಭಾರತದಲ್ಲಿ ವರ್ಷಂಪ್ರತಿ ರಾಷ್ಟ್ರೀಯ ಸಂಗೀತ ಹಬ್ಬ ನಡೆಯುತ್ತಿರುವುದು ವಿಶೇಷ. ತಾನ್ಸೇನರ ಸ್ಮರಣೆ ಪ್ರಾಯಶಃ ಭಾರತೀಯರಾಗಿ ಅವರಿಗೆ ನಾವು ಸಲ್ಲಿಸಬಹುದಾದ ಒಂದು ವಿಶೇಷ ಗೌರವವೇ ಸರಿ. ಸೊ ಇಲ್ಲಿವರೆಗೂ ನಾನು ತಾನ್ಸೇನ್ ಬಗ್ಗೆ ಮಾತಾಡಿದ್ದಕ್ಕೆ ಕೇಳಿದರೆ ನಿಮ್ಗೆಲ್ಲರಿಗೂ ನಮಸ್ಕಾರ, ಶುಭವಾಗಲಿ.